ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ SG ಅಡುಗೆ ಮನೆಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲು ಕುಂಬಳಕಾಯಿ ಪಲ್ಯ ಹಾಗೆ ಜೋಳದ ರೊಟ್ಟಿನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಒಗ್ಗರಣೆಗೆ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿದ್ದೀನಿ. ಹಾಗೆ ಮೊದಲಿಗೆ ಸುಲಿದಿಟ್ಕೊಂಡಿರೋಂಥ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು 1 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೋಡಿ, ಟೊಮೆಟೊನ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ 1/4 ಕಪ್ ಆಗುವಷ್ಟು ಕಡಲೆ ಬೀಜನ ನಾನು ಮೊದಲಿಗೆ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಕಡಲೆ ಬೀಜನ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಆದರೆ ಹಾಕಿದರೆ ಮಾತ್ರ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ನಾನು 1 ಬೌಲ್ ಆಗುವಷ್ಟು ಕುಂಬಳಕಾಯಿನ ತೊಗೊಂಡಿದ್ದೀನಿ. ಕುಂಬಳಕಾಯಿದು ಹಣ್ಣಾಗಿರೋ ಕುಂಬಳಕಾಯಿ, ಸ್ವಲ್ಪ ಹಣ್ಣಾಗಿರೋ ಕುಂಬಳಕಾಯಿನೇ ಪಲ್ಯ ಮಾಡಿದರೆ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿಟ್ಟಿದ್ದೆ. ಈಗ ಓಪನ್ ಮಾಡಿದ್ದೀನಿ. 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿಟ್ರೆ ಅದು ಬೆಂದಂಗೆ ಚೆನ್ನಾಗಿರುತ್ತೆ ಪಲ್ಯ. ನೋಡಿ, ಈ ಥರ ಆಗಿದೆ. ನೀವು ಕೂಡ ಒಂದ್ಸರಿ ಈ ಪಲ್ಯನ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಬರೀ ಜೋಳದ ರೊಟ್ಟಿಗೆ ಅಷ್ಟೇ ಅಂತಲ್ಲ, ಸಜ್ಜಿ ರೊಟ್ಟಿ ಹಾಗೆ ಗೊಂಜಾಳ ರೊಟ್ಟಿ, ಆಮೇಲೆ ಚಪಾತಿ, ಅನ್ನಕ್ಕೂ ಕೂಡ ಸೈಡ್ ಪಲ್ಯ ಆಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಯಾವ ಥರ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಬೆಂದಿರಬೇಕು. ಈಗ ನಾನು ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಅರಿಶಿನ ಪುಡಿನೂ ಅಷ್ಟೇ ಹಾಕಿದ್ಮೇಲೆ ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡಾದಮೇಲೆ ಈಗ 1/2 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ 1/2 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1 ಟೀ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ, ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಪುನಃ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬಿಡಬೇಕು. ಆವಾಗ ಚೆನ್ನಾಗಿ ಪಲ್ಯ ರೆಡಿಯಾಗಿರುತ್ತೆ. ನೋಡಿ, ನಾನೀಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್. ನಾವು ಉತ್ತರ ಕರ್ನಾಟಕದಲ್ಲಂತೂ ಈ ಪಲ್ಯನ ಅವಾಗವಾಗ ಮಾಡ್ತಾನೆ ಇರ್ತೀವಿ. ಮಾಡದೇ ಇರೋರು ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ ಅಂತೂ. ಬನ್ನಿ ಈಗ ಜೋಳದ ರೊಟ್ಟಿನ ಮಾಡ್ಕೊಳ್ಳೋಣ. ನಾನಿಲ್ಲಿ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಅಂತ ಗ್ಯಾಸ್ ಸ್ಟವ್ ಮೇಲೆ 1-2 ಗ್ಲಾಸ್ ಆಗುವಷ್ಟು ನೀರನ್ನು ಕಾಯಕ್ಕಿಟ್ಟಿದ್ದೀನಿ. ಜೋಳದ ರೊಟ್ಟಿಗೆ ಯಾವಾಗಲೂ ಕಾಯಿಸಿದ ನೀರನ್ನೇ ಹಾಕಬೇಕು, ಅಂದ್ರೇ ರೊಟ್ಟಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಜೋಳದ ಹಿಟ್ಟನ್ನು ಚಾಮ್ಸ್ಕೊತಾ ಇದ್ದೀನಿ. ನೋಡಿ, ಮಧ್ಯದಲ್ಲಿ ಈ ಥರ ಮಾಡ್ಕೋಬೇಕು ನೀರು ಹಾಕೋಕ್ಕೋಸ್ಕರ. ನೋಡಿ, ಈಗ ನೀರು ಕೂಡ ಕುದೀತಾ ಇದೆ. ಜೋಳದ ರೊಟ್ಟಿಗೆ ಕುದಿಯೋ ನೀರನ್ನೇ ಹಾಕಬೇಕು, ಆವಾಗಲೇ ರೊಟ್ಟಿ ಚೆನ್ನಾಗಿ ಬರೋದು. ನೋಡಿ, ಈಗ ನೀರು ಹಾಕೋತಾ ಇದ್ದೀನಿ. ನೀರನ್ನು ಒಂದೊಂದು ಜೋಳದ ಹಿಟ್ಟು ಜಿಗಿ ಇರುತ್ತೆ ನೋಡಿಕೊಂಡು, ಜಿಗಿ ಜಾಸ್ತಿ ಇದ್ದರೆ ನೀರು ಕಮ್ಮಿ ಹಾಕ್ಕೊಳ್ಳಿ, ಜಿಗಿ ಸ್ವಲ್ಪನೇ ಇದ್ದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ. ನಾನು ಈ ಹಿಟ್ಟು ಸ್ವಲ್ಪ ಜಿಗಿ ಇತ್ತು, ಅದಕ್ಕೋಸ್ಕರ ನೀರನ್ನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ನೋಡಿ, ಆ ಥರ ಎಲ್ಲನೂ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಿಟ್ಟು ಜಾಸ್ತಿ ಆಗಿತ್ತು ಅಂತ ನಾನು ಸ್ವಲ್ಪ ಸೈಡಲ್ಲಿರೋ ಒಣ ಹಿಟ್ಟನ್ನು ತೆಗೆದಿಟ್ಕೋತಾ ಇದ್ದೀನಿ. ನೋಡಿ, ಮೊದಲಿಗೆ ಈ ಥರ ಆ ಜಿಗಿಟಲ್ಲೇ ಎಲ್ಲ ಒಣ ಹಿಟ್ಟನ್ನು ಮೊದಲಿಗೆ ಚೆನ್ನಾಗಿ ಕಲಿಸ್ಕೋಬೇಕು, ನೀರು ಹಾಕದೇನೆ.
ನೋಡಿ ಈ ಥರ ಕಲಿಸ್ಕೊಂಡಾಯಿತು. ಈಗ ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು, ಒಂದೇ ಸರಿ ಎಲ್ಲ ನೀರು ಹಾಕ್ಕೋಬಾರ್ದು, ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಚಪಾತಿ ಎಲ್ಲ ನಾದ್ಕೋತೀವಲ್ಲ ಆ ಥರ ನಾದ್ಕೊಂಡ್ರೆ ಜೋಳದ ರೊಟ್ಟಿ ಬರೋದೇ ಇಲ್ಲ ಫ್ರೆಂಡ್ಸ್. ಅಂಗೈಯಿಂದ ಚೆನ್ನಾಗಿ ಚರ ಅಂತ ನಾದ್ಕೊಂಡ್ರೆ ಜೋಳದ ರೊಟ್ಟಿ ಚೆನ್ನಾಗಿ ಬರೋದು. ನೋಡಿ ಈ ಥರ ನಾದ್ಕೋಬೇಕು. ಸ್ವಲ್ಪ ನೀರು ಹಚ್ಕೊಂಡು ಎಲ್ಲ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಾಯಿತು. ತುಂಬ ಗಟ್ಟಿಯಾಗಿ ನಾದ್ಕೊಳ್ಳೋಕೆ ಹೋಗಬೇಡಿ, ತುಂಬ ಮೆತ್ತನೂ ನಾದ್ಕೊಳ್ಳೋಕೆ ಹೋಗಬೇಡಿ. ಈ ಥರ ಆದರೆ ನೋಡಿ ಈ ಥರ ನಾದ್ಕೋಬೇಕು. ಈಗ ನಾದ್ಕೊಂಡಾಯಿತು. ರೊಟ್ಟಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾನು ಈ ಕಡೆ ತವೆನ ಇಟ್ಕೊಂಡಿದ್ದೀನಿ, ರೊಟ್ಟಿ ತವೆ ಕಾಯೋಕ್ಕೆ. ಹಾಗೆ ಒಂದು ಪಾತ್ರೆಯಲ್ಲಿ ನೀರು ಕೂಡ ಇಟ್ಕೊಂಡಿದ್ದೀನಿ ನೋಡಿ. ಹಾಗೆ ಒಂದು ಬಟ್ಟೆನೂ ಕೂಡ ತೊಗೊಂಡಿದ್ದೀನಿ. ಜೋಳದ ರೊಟ್ಟಿಗೆ ನೀರು ಹಚ್ಚೋಕ್ಕೆ ಬಟ್ಟೆ ಬೇಕು, ಚೆನ್ನಾಗಿರೋ ಬಟ್ಟೆ ತೊಗೊಳ್ಳಿ. ಹಾಗೆ ನೋಡಿ ನಾನು ಈ ಸೈಜಲ್ಲಿ ಉಂಡೆನ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ. ನಿಮಗೆ ತೆಳುವಾಗಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ ಉಂಡೆನ. ನಾನು ಮೀಡಿಯಮ್ ಆಗಿ ಮಾಡ್ಕೋತಾ ಇದ್ದೀನಿ. ತುಂಬ ತೆಳುನೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಆ ಥರ. ನೋಡಿ ಈ ಥರ ಹಿಟ್ಟು ಹಾಕ್ಕೊಂಡು ಎಡಗೈಯಿಂದ ಆ ಥರ ಶೇಪ್ ಕೊಡ್ತಾ, ಬಲಗೈಯಿಂದ ರೊಟ್ಟಿನ ಈ ಥರ ಚೆನ್ನಾಗಿ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು. ನೋಡಿ ಸ್ವಲ್ಪ ದೊಡ್ಡದಾದಮೇಲೆ ಆಗ ಎರಡು ಕೈಯಿಂದ ಚೆನ್ನಾಗಿ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ರೊಟ್ಟಿನ ಮಾಡ್ಕೋಬೇಕು. ನಮ್ಗೆ ಈ ಥರ ಕೈಯಲ್ಲಿ ಮಾಡ್ಕೊಳಕ್ಕೆ ಬರಲ್ಲ ಅಂದರೆ ಫ್ರೆಂಡ್ಸ್, ನೀವು ಚಪಾತಿ ಮಾಡ್ತೀವಲ್ಲ ಬೆಲ್ಲನ್ಗೆ, ಅದರಿಂದ ಕೂಡ ನೀವು ಕವರ್ ಹಾಕಿ, ಅದರ ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕಿ ಆ ಕಡೆ ಈ ಕಡೆ ಟೇಪ್ ಅಂಟಿಸಿ ಅದರಿಂದ ಕೂಡ ನೀವು ಚಪಾತಿ ಒತ್ತೀವಲ್ಲ ಆ ಥರ ಕೂಡ ಮಾಡ್ಕೋಬೋದು. ಕೈಯಿಂದ ಬರೋರು ಕೈಯಿಂದನೇ ಮಾಡ್ಕೊಳ್ಳಿ, ಅದೇ ಚೆನ್ನಾಗಿರುತ್ತೆ ರೊಟ್ಟಿ. ನೋಡಿ ಈಗ ನಾನು ಜೋಳದ ರೊಟ್ಟಿನ, ಯಾವಾಗಲೂ ಜೋಳದ ರೊಟ್ಟಿನ ಉಲ್ಟಾನೇ ಹಾಕಬೇಕು. ಹಿಟ್ಟು ಹಚ್ಚಿರ್ತೀವಲ್ಲ ಕೆಳಗಡೆ, ಅದನ್ನು ಮೇಲ್ಗಡೆ ಮಾಡಿ ಉಲ್ಟಾ ಹಾಕಬೇಕು. ಈಗ ಬಟ್ಟೆಯಿಂದ ಈ ಥರ ಬಟ್ಟೆನ ಒದ್ದೆ ಮಾಡಿಕೊಂಡು ಹಿಟ್ಟನ್ನು ಈ ಥರ ಒರೆಸ್ಕೋಬೇಕು. ನೋಡಿ ಇದು ಬೇಯೋಕ್ಕೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಅದು ಸ್ವಲ್ಪ ನೀರೆಲ್ಲ ಡ್ರೈ ಆಗಿದೆ ಅಂತ ಅನಿಸಿದ್ಮೇಲೆ ಅದನ್ನು ಉಲ್ಟಾ ಹಾಕಬೇಕು. ನೋಡಿ ನೀರೆಲ್ಲ ಡ್ರೈ ಆಗಿದೆ. ಇವಾಗ ನಾನು ಉಲ್ಟಾ ಹಾಕ್ತಾಯಿದ್ದೀನಿ ನೋಡಿ. ಈ ಕಡೆ ಸೈಡು ಅಷ್ಟೇ ಒಂದು 2 ನಿಮಿಷ ಬಿಟ್ಬಿಟ್ಟು ಆಮೇಲೆ ನಾವು ಮಡಚಾಕಬೇಕು. ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಜೋಳದ ರೊಟ್ಟಿ ಫೇಮಸ್ ಫ್ರೆಂಡ್ಸ್. ನೀವು ಯಾವಾಗೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಡಚಾಕಿದ್ಮೇಲೆ ಬಟ್ಟೆಯಿಂದ ಎಲ್ಲೆಲ್ಲಿ ಚೆನ್ನಾಗಿ ಹಸಿಯಾಗಿದೋ ರೊಟ್ಟಿ ಅಲ್ಲೆಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಕೈ ಸುಡುತ್ತೆ ಅನ್ನೋರು ಒಂದು ಬಟ್ಟೆ ತೊಗೊಂಡು ಬಟ್ಟೆಯನ್ನು ಕೂಡ ಈ ಥರ ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಈಗ ನಮ್ಮದು ರೊಟ್ಟಿ ರೆಡಿಯಾಗಿದೆ. ನಾನು ಅದೇ ಥರ ಇನ್ನೊಂದು ರೊಟ್ಟಿನ ತೋರಿಸ್ತಾ ಇದ್ದೀನಿ ನೋಡಿ. ಈ ರೊಟ್ಟಿಗೆ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ನೋಡಿ ಫ್ರೆಂಡ್ಸ್. ನಾವು ನಾದ್ಕೊಳ್ಳುವಾಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ರೊಟ್ಟಿ ಒಂಚೂರು ಚೆನ್ನಾಗಿ ಬರಲ್ಲ, ಕಟ್ ಆಗುತ್ತೆ. ಇಲ್ಲಾಂದರೆ ಈ ಥರ ಉಬ್ಬಿ ಕೂಡ ಬರಲ್ಲ. ನೋಡಿ ಈಗ ನಾನು ಎಲ್ಲ ರೊಟ್ಟಿನೂ ಇದೇ ಥರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು 7ರಿಂದ 8 ರೊಟ್ಟಿ ಏನೋ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಹೆಲ್ದಿಯಾಗಿ ಕೂಡ ಇರುತ್ತೆ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಜೋಳದ ರೊಟ್ಟಿ ನೋಡಿ ಒಂದು 8 ರೊಟ್ಟಿ ಏನೋ ಆಗಿದೆ. ಓಕೆ ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.